ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನವೆಂಬರ್ 10, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ವೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಟಾಸ್ಕ್ಡ್ ಟು ಮಾನಿಟರ್ ಫಾರಿನ್ ಫಂಡ್ಸ್ ಫಾರ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಆಸ್ಕ್ ಸುಪ್ರೀಂ ಕೋರ್ಟ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗಳಿಗೆ ಏನೆಲ್ಲ ಫಾರಿನ್ ಫಂಡ್ಸ್ಗಳು ಬರ್ತಾವೋ ಅವುಗಳನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಯಾಕೆ ನಿಗಾ ವಹಿಸ್ತಾ ಇದೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಯಾಕೆ ಇದನ್ನು ಕಾರ್ಯವನ್ನು ಕೈಗೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಸರ್ವೋಚ್ಚ ನ್ಯಾಯಾಲಯ ಒಂದು ಪಿಟಿಷನ್ನಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಈ ಒಂದು ಪಿಟಿಷನ್ ಮುಖ್ಯವಾಗಿ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಥವಾ NGOಗಳಿಗೆ ಬರ್ತಾ ಇರುವಂತಹ ಫಾರಿನ್ ಫಂಡ್ಸ್ಗಳ ಮೇಲೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಾಕಿರುವಂತಹ ಬಹಳಷ್ಟು ಪ್ರಾವಧಾನಗಳು ಅಥವಾ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2021ರಲ್ಲಿ ತಂದಂತಹ ಬದಲಾವಣೆಗಳಿಂದಾಗಿ ಇವುಗಳ ಮೇಲೆ ಆದಂತಹ ಒಂದಿಷ್ಟು ಲಿಮಿಟೇಷನ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪಿಟಿಷನನ್ನು ಹಾಕಲಾಗಿತ್ತು. ಆ ಒಂದು ವಿಷಯಕ್ಕೆ ಅನುಗುಣವಾಗಿ ನಾವು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020 ಏನು, ಹಾಗೆ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಯಾವ ಒಂದು ಬಿಲ್ಲಿಗೆ ಅನುಗುಣವಾಗಿ ತರಲಾಗಿತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಲಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯ. UPSC GS ಪೇಪರ್ 2 ಗವರ್ಮೆಂಟ್ ಪಾಲಿಸಿ ಇಂಟರ್ವೆನ್ಷನ್ಸಲ್ಲಿ ನಮಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ನಾನು ಇಲ್ಲಿ ಹೇಳಿದ ಹಾಗೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2021 ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010ರಲ್ಲಿ ಮಾಡಿದಂತಹ ಅಥವಾ ಇದರಲ್ಲಿ ಮಾಡ್ತಾ ಇರುವಂತಹ ಬದಲಾವಣೆಗಳಿಗೆ ಅನುಗುಣವಾಗಿತ್ತು. ಈ ಒಂದು ಬದಲಾವಣೆಗಳು ಇಂಟೆಲಿಜೆನ್ಸ್ ಬ್ಯೂರೋ ಕೊಟ್ಟಿರುವಂತಹ ಮಾಹಿತಿಯನ್ನು ಅನುಸರಿಸಿ ನೋಡಿದಾಗ ಫಾರಿನ್ನಿಂದಾಗಿ ಅಥವಾ ಹೊರದೇಶದಿಂದ ಬರ್ತಾ ಇರುವಂತಹ ಫಂಡ್ಗಳು ಮುಖ್ಯವಾಗಿ ರಾಷ್ಟ್ರೀಯ ಪೀಸ್ ಮತ್ತು ಸೆಕ್ಯುರಿಟಿಯನ್ನು ಡಿಸ್ಟೆಬಿಲೈಸ್ ಮಾಡುವಂತಹ ಕಾರ್ಯಕ್ರಮಗಳಿಗೆ ಉಪಯೋಗಿಸಲಾಗ್ತಾ ಇದೆ ಅನ್ನುವಂಥದ್ದು ಇಂಟೆಲಿಜೆನ್ಸ್ ಬ್ಯೂರೋ ಕೊಟ್ಟಿರುವಂತಹ ಮಾಹಿತಿ. ಎರಡನೇದು, ನಕ್ಸಲ್ಸ್ಗಳನ್ನು ಟ್ರೈನ್ ಮಾಡೋದಕ್ಕೆ ಆ ಒಂದು ಫಂಡ್ಸ್ಗಳನ್ನು ಉಪಯೋಗಿಸ್ತಾ ಇರುವಂಥದ್ದು. ಮೂರನೇ ಹಂತದಲ್ಲಿ ರಾಷ್ಟ್ರೀಯ ಸೆಕ್ಯುರಿಟಿ ಮತ್ತು ಇಂಟಿಗ್ರಿಟಿಯನ್ನು ಕಾಪಾಡುವಂಥದ್ದು ಈ ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲನ್ನು ತರುವಂತಹದ್ದಕ್ಕೆ ಮೂಲ ಕಾರಣವಾಗಿತ್ತು ಅನ್ನುವಂಥದ್ದನ್ನು ಸರ್ಕಾರ ಈ ಒಂದು ಪಿಟಿಷನ್ಗೆ ಉತ್ತರವಾಗಿ ಹೇಳ್ತಾ ಇರುವಂಥದ್ದು. ಈ ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ ಅಮೆಂಡ್ಮೆಂಟ್ ಬಿಲ್ 2020ರಲ್ಲಿ ಮಾಡಿದಂತಹ ಮುಖ್ಯವಾದ ಬದಲಾವಣೆಗಳು ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಸೊ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020ರಲ್ಲಿ ತಂದಂತಹ ಮೂಲವಾದ ಬದಲಾವಣೆಗಳು ಏನೇನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಸೊ ನಾನು ಹೇಳಿದೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010 ಬದಲಾಯಿಸಿ ಅಮೆಂಡ್ಮೆಂಟ್ ಬಿಲ್ಲನ್ನು ತರ್ತಾ ಇರುವಂಥದ್ದು. ಈ ಒಂದು 2010ರಲ್ಲಿ ತಂದಂತಹ ಕಾನೂನು ಮುಖ್ಯವಾಗಿ ಹೊರದೇಶದಿಂದ ಬರ್ತಾ ಇರುವಂತಹ ಫಂಡ್ಸ್ಗಳನ್ನು ರೆಗ್ಯುಲೇಟ್ ಮಾಡುವಂತಹದ್ದು ಮೂಲ ಉದ್ದೇಶವಾಗಿತ್ತು. ಅದು ಇಂಡಿವಿಜುವಲ್ ಆಗಿರಬಹುದು, ಅಸೋಸಿಯೇಷನಿಗಾಗಿರಬಹುದು ಅಥವಾ ಕಂಪನಿಗಾಗಿರಬಹುದು. ಈಗ ಈ ಫಾರಿನ್ ಕಾಂಟ್ರಿಬ್ಯೂಷನ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ತಂದಂತಹ ಮುಖ್ಯವಾದ ಬದಲಾವಣೆಗಳಲ್ಲಿ ಮೊದಲನೇದು, ಫಾರಿನ್ ಕಾಂಟ್ರಿಬ್ಯೂಷನನ್ನು ಎಕ್ಸೆಪ್ಟ್ ಮಾಡೋದನ್ನು ಪ್ರಾಹಿಬಿಟ್ ಮಾಡಲಾಗಿರುವಂಥದ್ದು. ಅಂದರೆ ಮೊದಲಿಗೆ 2010ರಲ್ಲಿ ಇದ್ದಂತಹ ಕಾನೂನಿನ ಪ್ರಕಾರ ಎಲೆಕ್ಷನ್ನಲ್ಲಿ ಪಾಲ್ಗೊಳ್ತಾ ಇರುವಂತಹ ವ್ಯಕ್ತಿ ಅಂದರೆ ಕ್ಯಾಂಡಿಡೇಟ್, ನ್ಯೂಸ್ ಪೇಪರ್ ಪಬ್ಲಿಷರ್ ಅಥವಾ ಎಡಿಟರ್, ಇಲ್ಲ ಅಂದರೆ ಜಡ್ಜಸ್ಗಳು, ಗೌರ್ಮೆಂಟ್ ಸರ್ವೆಂಟ್ಸ್ಗಳು ಮಾತ್ರ ಫಾರಿನ್ ಕಾಂಟ್ರಿಬ್ಯೂಷನನ್ನು ಅಥವಾ ಹೊರದೇಶದಿಂದ ಬರ್ತಾ ಇರುವಂತಹ ಫಂಡ್ಸ್ಗಳನ್ನು ಪಡೆಯೋ ಹಾಗಿಲ್ಲ ಅನ್ನುವಂತಹ ನಿರ್ಬಂಧನೆಯನ್ನು ಹಾಕಲಾಗಿತ್ತು. ಇದರಲ್ಲಿ ಆ್ಯಡ್ ಮಾಡಿರುವಂಥದ್ದು ಪಬ್ಲಿಕ್ ಸರ್ವೆಂಟ್ಸ್ ಅಂದರೆ ಯಾವ ಒಬ್ಬ ವ್ಯಕ್ತಿಗೆ ಸರ್ಕಾರದ ಕಡೆಯಿಂದ ಮಾಡ್ತಾ ಇರುವಂತಹ ಕೆಲಸಕ್ಕೆ ಹಣವನ್ನು ಪಾವತಿ ಮಾಡಲಾಗುತ್ತದೆಯೋ ಅವರು ಸಹ ಫಾರಿನ್ ಕಾಂಟ್ರಿಬ್ಯೂಷನನ್ನು ಒಪ್ಪಿಕೊಳ್ಳೋ ಹಾಗಿಲ್ಲ ಅಥವಾ ಪಡೆಯೋ ಹಾಗಿಲ್ಲ ಅನ್ನುವಂತಹ ಪ್ರಾಹಿಬಿಷನ್ನಲ್ಲಿ ಮಾಡಿರುವಂತಹ ಮೊದಲನೇ ಬದಲಾವಣೆಯನ್ನು ಅರ್ಥೈಸ್ಕೊಳ್ಳಬೇಕು. ಎರಡನೇ ಹಂತದಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ಹೊರದೇಶದಿಂದ ಬರುವಂತಹ ಫಂಡ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡುವಂತಹ ಮಾಹಿತಿಯ ಬಗ್ಗೆ. ಮೊದಲಿಗೆ 2010ರ ಕಾನೂನಿನಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಫಾರಿನ್ ಕಾಂಟ್ರಿಬ್ಯೂಷನನ್ನು ಎಕ್ಸೆಪ್ಟ್ ಮಾಡುವಂತಹ ಪರ್ಮಿಷನನ್ನು ಪಡ್ಕೊಂಡಿದ್ದಲ್ಲಿ ಅವರಿಗೆ ಹೊರದೇಶದಿಂದ ಬರುವಂತಹ ಫಂಡ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡುವ ಪ್ರಾವಧಾನವಿತ್ತು. ಆದರೆ ಇವಾಗ ಈ ಒಂದು ಫಾರಿನ್ ಫಂಡ್ಸನ್ನು ಯಾವ ಒಬ್ಬ ವ್ಯಕ್ತಿಗೂ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ ಅನ್ನುವಂತಹ ಕಾನೂನನ್ನು ಜಾರಿಗೆ ತರಲಾಗಿದೆ. ಮೂರನೇ ಹಂತದಲ್ಲಿ ಆಧಾರನ್ನು ಮ್ಯಾಂಡೇಟರಿ ಮಾಡಲಾಗಿದೆ ರಿಜಿಸ್ಟ್ರೇಷನಿಗೆ. ಸೊ ಯಾವುದಾದ್ರೂ ಒಂದು NGO ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಅವರ NGOದಲ್ಲಿ ಇರುವಂತಹ ಡೈರೆಕ್ಟರ್ಸ್, ಆಫೀಸ್ ಬೇರರ್ಸ್ ಮತ್ತು
ಮುಖ್ಯವಾದ ಸ್ಥಾನವನ್ನು ಪಡೆದಿರುವಂತಹ ವ್ಯಕ್ತಿಗಳು ಆಧಾರನ್ನು ಕಂಪಲ್ಸರಿಯಾಗಿ ಕೊಡಲೇಬೇಕು. ಯಾರಾದರೂ ಫಾರಿನರ್ ಇದ್ದರೆ, ಆದರೆ ಹೊರದೇಶದವರಿದ್ದರೆ ಅವರು ಪಾಸ್ಪೋರ್ಟ್ ಅಥವಾ OCI ಕಾರ್ಡ್ ಹೋಲ್ಡರನ್ನು ಸಹ ಕೊಡುವಂತಹ ಅವಕಾಶಗಳನ್ನು ಮಾಡಲಾಗಿದೆ. ಈ ಒಂದು NGOಗಳು ಫಾರಿನ್ ಫಂಡನ್ನು ಪಡ್ಕೋಬೇಕು ಅಂತಂದರೆ FCRA ಅಕೌಂಟನ್ನು ನಿಗದಿತ ಬ್ರ್ಯಾಂಚ್ನಲ್ಲಿ ಓಪನ್ ಮಾಡಬೇಕು. ಅದು ನವದೆಹಲಿಯಲ್ಲಿ ಇರುವಂತಹ SBI ಬ್ರ್ಯಾಂಚ್ನಲ್ಲಿ ಮಾತ್ರ. ಸೊ ಈ ಒಂದು ಬ್ರ್ಯಾಂಚ್ನಲ್ಲಿ ಮಾತ್ರ ಯಾವ ಅಕೌಂಟ್ ಇರುತ್ತದೆಯೋ ಅದಕ್ಕೆ ಮಾತ್ರ ಹೊರದೇಶದಿಂದ ಫಂಡ್ಸ್ಗಳನ್ನು ಪಡ್ಕೊಂಡು ತದನಂತರ ದೇಶದಲ್ಲಿ ಉಪಯೋಗಿಸಲು ಅವಕಾಶಗಳನ್ನು ಮಾಡಿಕೊಡ್ತಾ ಇರುವಂಥದ್ದು. 5ನೇ ಮುಖ್ಯವಾದ ಬದಲಾವಣೆ, ಆಡಳಿತಾತ್ಮಕ ಕೆಲಸಗಳಿಗೆ ಉಪಯೋಗಿಸುವಂತಹ ಹಣದ ಮೊತ್ತ ಏನು ಹೊರದೇಶದಿಂದ ಪಡೆಯುವಂತಹ ಅಮೌಂಟ್ನಲ್ಲಿ ಇತ್ತಲ್ಲ ಅದನ್ನು 20% ನಿಗದಿಪಡಿಸಲಾಗಿದೆ. 2010 ಕಾನೂನಿನ ಅಡಿಯಲ್ಲಿ 50% ಹಣವನ್ನು ಆಡಳಿತಾತ್ಮಕ ಕೆಲಸಗಳಿಗೆ NGOಗಳು ಉಪಯೋಗಿಸಬಹುದಿತ್ತು. ಅದನ್ನು ಬದಲಾಯಿಸಿ 20% ಈ FCRA ಅಮೆಂಡ್ಮೆಂಟ್ ಬಿಲ್ನಲ್ಲಿ ತಂದಿರುವಂಥದ್ದು ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಈ ಎಲ್ಲ ಕ್ರಮಗಳನ್ನು ಮುಖ್ಯವಾಗಿ ಭಾರತ ಸರ್ಕಾರ ಮಾಡ್ತಾ ಇರುವಂಥದ್ದು ದೇಶದಲ್ಲಿ ಈ ಹೊರದೇಶದಿಂದ ಬರುವಂತಹ ಹಣವನ್ನು ಮಿಸ್ಯೂಸ್ ಮಾಡ್ಕೊಳ್ಳದೆ ಇರುವಂತಹ ಕಾರಣಕ್ಕೆ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರ ಇಲ್ಲಿ ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಂತದಲ್ಲಿ ಇಂಡಿಯಾ ನೀಡ್ಸ್ ಟು ಸೈನ್ ಅಪ್ ಫಾರ್ ಲೈಫ್ ಕೋರ್ಸ್ ಇಮ್ಯುನೈಸೇಷನ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿರ್ತದೆ. ಸೊ ವ್ಯಾಕ್ಸಿನೇಷನ್ ನಮಗೆ ಆರೋಗ್ಯದ ಕ್ಷೇತ್ರದಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಒಂದು ವಿಷಯವಾಗಿರೋದ್ರಿಂದ ಇದು ನಮಗೆ GS ಪೇಪರ್ 2 ಹೆಲ್ತಿಗೆ ಸಂಬಂಧಿಸಿದಂತೆ UPSC ಮತ್ತು KPSC ಎರಡರಲ್ಲೂ ಬಹುಮುಖ್ಯವಾಗಿರುವಂತಹ ಟಾಪಿಕ್ ಆಗಿರುತ್ತದೆ. ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವುದು ಏನು ಅಂತಂದರೆ, ಮುಖ್ಯವಾಗಿ ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಅಭಿಯಾನ ಅನ್ನುವಂತಹ ಚರ್ಚೆ ದೇಶದಲ್ಲಿ ಆಗಬೇಕಾದ್ರೆ ನಾವು ಮುಖ್ಯವಾಗಿ ಅದನ್ನು ಮಕ್ಕಳಿಗೆ ಸೀಮಿತಪಡಿಸ್ತೀವಿ. ಸೊ ಈ ಮಕ್ಕಳಿಗೆ ಇದ್ದಂತಹ ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಅಭಿಯಾನ COVID-19 ಪ್ಯಾಂಡಮಿಕ್ನಿಂದಾಗಿ ದೊಡ್ಡವರಿಗೂ ಸಹ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು ನೋಡಿದ್ವಿ. ಈಗ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಲಸಿಕೆ ಅಭಿಯಾನ ಅನ್ನುವಂಥದ್ದು ಬರೀ ಮಕ್ಕಳಿಗೆ ಅಷ್ಟೇ ಸೀಮಿತವಲ್ಲ, ದೊಡ್ಡವರಿಗೂ ಅದರ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ಚರ್ಚೆಯನ್ನು ನಾವು ಮುಖ್ಯವಾಗಿ ಇಲ್ಲಿ ಮಾಡ್ತಾ ಇರುವಂಥದ್ದು. ಉದಾಹರಣೆಗೆ 1798 ದಶಕದಲ್ಲಿ ಸ್ಮಾಲ್ ಪಾಕ್ಸ್ ರೋಗಕ್ಕೆ ಸಂಬಂಧಿಸಿದಂತೆ ಲಸಿಕೆಯನ್ನು ಜಾರಿಗೆ ತರಲಾಗಿತ್ತು. ಆ ಲಸಿಕೆ ಮುಖ್ಯವಾಗಿ ಬರೀ ಮಕ್ಕಳಿಗೆ ಅಲ್ಲದೆ ಎಲ್ಲ ವರ್ಗದ ಜನರಿಗೂ ಅನುಕೂಲವಾಗುವಂತಹ ಒಂದು ಪ್ರಾವಧಾನವನ್ನು ಅಥವಾ ಶಕ್ತಿಯನ್ನು ಹೊಂದಿತ್ತು. ತದನಂತರ 1970 ಮತ್ತು 1978ರಲ್ಲಿ ಎಕ್ಸ್ಪ್ಯಾಂಡೆಡ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನುವಂತಹ ಕಾರ್ಯಕ್ರಮವನ್ನು ಪ್ರಪಂಚ ಮಟ್ಟದಲ್ಲಿ 1970 ಹಾಗೂ ಭಾರತದಲ್ಲಿ 1978ರಲ್ಲಿ ಜಾರಿಗೆ ತಂದಾಗ ಮಕ್ಕಳಿಗೆ ಈ ಲಸಿಕೆಗಳು ಯಾವೆಲ್ಲ ರೋಗಗಳಿಗೆ, ಉದಾಹರಣೆಗೆ ಸ್ಮಾಲ್ ಪಾಕ್ಸು, ಡಿಪ್ತೇರಿಯಾ, ಹೆಪಟೈಟಿಸ್ B ಈ ರೋಗಗಳಿಗೆ ಅನುಸಾರವಾಗಿ ಕವರೇಜನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಮಾಡುವಲ್ಲಿ ಸರ್ಕಾರ ಸಫಲರಾಗಿರುವಂತಹ ಮಾಹಿತಿ ನಮಗೆ ಗೊತ್ತೇ ಇರುವಂಥದ್ದು. ಆದರೆ ನಾವು ಮಕ್ಕಳಿಗೆ ಕವರೇಜನ್ನು ಹೆಚ್ಚು ಮಾಡುವಂತಹ ಪ್ರಯತ್ನದಲ್ಲಿ ಅಡಲ್ಟ್ ಪಾಪ್ಯುಲೇಷನನ್ನು ಒಂದು ಕಡೆ ನೆಗ್ಲೆಕ್ಟ್ ಮಾಡ್ಕೋತಾ ಬಂದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಆದರೆ COVID-19 ವ್ಯಾಕ್ಸಿನ್ ಪೂರ್ಣವಾಗಿ ಎಕ್ಸೆಪ್ಷನ್ ಆಗಿತ್ತು. ಯಾಕೆ ಅಂತಂದರೆ COVID-19 ವ್ಯಾಕ್ಸಿನೇಷನನ್ನು ಅಥವಾ ಲಸಿಕೆಯನ್ನು ನಾವು ಮಕ್ಕಳಿಗೆ ಆದ್ಯತೆ ಅಥವಾ ಮಕ್ಕಳಿಗೆ ಮೊದಲು ಕೊಡುವಂತಹದ್ದನ್ನು ಬಿಟ್ಟು ಅಡಲ್ಟ್ ಅಥವಾ ಓಲ್ಡ್ ಏಜ್ ಪಾಪ್ಯುಲೇಷನ್ಗೆ ಮೊದಲು ಕೊಟ್ವಿ, ತದನಂತರ ಯೂತ್ಸ್ ಕೊಟ್ವಿ, ತದನಂತರ ಈ ಮಕ್ಕಳ ಬಗ್ಗೆ ಆಲೋಚಿಸ್ತಾ ಇದ್ದೀವಿ. ಈ ರೀತಿಯ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಅಡಲ್ಟ್ ಪಾಪ್ಯುಲೇಷನಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಲಸಿಕೆಗಳನ್ನು ಲೈಸೆನ್ಸ್ಡ್ ಲಸಿಕೆಗಳನ್ನು ಮುನ್ಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಬಹಳಷ್ಟು ಸರಿ ನೋಡಿದಾಗ ಲಸಿಕೆಯ ಲಾಭಗಳು ಎಲ್ಲ ವರ್ಗದವರಿಗೆ ಸಮಾಜದಲ್ಲಿ ಪೆನಿಟ್ರೇಟ್ ಆಗಲು ಸಾಧ್ಯವಾಗೋದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣಗಳನ್ನು ನೋಡಿದಾಗ ಭೌಗೋಳಿಕವಾಗಿ ಅಥವಾ ಜೋಗ್ರಫಿಕಲಿ ಅವರು ಐಸೋಲೇಟೆಡ್ ಆಗಿರಬಹುದು. ಒಂದಿಷ್ಟು ಜನಾಂಗದವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಬದುಕುವಂತಹ ಕಾರಣದಿಂದಾಗಿ ವ್ಯಾಕ್ಸಿನೇಷನಿಂದ ಹೊರ ಉಳ್ಕೋತಾರೆ. ಜೆಂಡರ್, ಗಂಡು ಮತ್ತು ಹೆಣ್ಣು ಮಧ್ಯ ಇರುವಂತಹ ಲವಲವಿಕೆಯ ವ್ಯತ್ಯಾಸಗಳು ಮುಖ್ಯವಾಗಿ ವ್ಯಾಕ್ಸಿನೇಷನನ್ನು ಕವರೇಜನ್ನು ಹೆಚ್ಚಿಸುವಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಪೇರೆಂಟ್ಸ್ ಎಜುಕೇಷನ್ ಅಂತಂದರೆ ಪೋಷಕರು ಏನಾದರೂ ಶೈಕ್ಷಣಿಕವಾಗಿ ಎಂಪವರ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಲಸಿಕೆಯ ಲಾಭಗಳನ್ನು ಅರ್ಥೈಸಿಕೊಳ್ಳದೆ ಅವರು ಮಕ್ಕಳಿಗೆ ಲಸಿಕೆ ಕೊಡಿಸುವುದಿಲ್ಲ. ಸೋಷೋ ಎಕನಾಮಿಕ್ ಸ್ಟೇಟಸ್, ಸಾಮಾಜಿಕ ಮತ್ತು ಆರ್ಥಿಕ ಅವರ ಸ್ಥಾಯಿ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಕ್ಸಿನೇಷನ್ ಕವರೇಜನ್ನು ಡಿಸೈಡ್ ಮಾಡುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕು.
ಹಾಗಾದರೆ ಕೋವಿಡ್-19 ಪ್ಯಾಂಡಮಿಕ್ ನಮಗೆ ಇಲ್ಲಿ ಏನು ಹೇಳ್ಕೊಡ್ತಾ ಇದೆ? ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮೊದಲನೇದು, ಮಕ್ಕಳಿಗೆ ಲಸಿಕೆಯ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಪಂಚದಲ್ಲೇ ಉನ್ನತವಾದಂತಹ ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಬಟ್ ಅಡಲ್ಟ್ ಪಾಪ್ಯುಲೇಷನ್ಗೆ ಕನ್ಸಿಡರ್ ಮಾಡಿದಾಗ ನಾವು ಬಹಳ ಹಿಂದೆ ಉಳ್ಕೊಂಡಿದ್ದೀವಿ ಅನ್ನುವಂಥದ್ದು. ಹಾಗಾದರೆ ಅಡಲ್ಟ್ ಪಾಪ್ಯುಲೇಷನ್ಗೆ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದಾಗ, ಉದಾಹರಣೆಗೆ ಇವತ್ತು ದೇಶದಲ್ಲಿ ನ್ಯೂಮೋನಿಯಾ ರೋಗದಿಂದ ಮಕ್ಕಳಿಗಿಂತಲೂ ಅಡಲ್ಟ್ ಅಥವಾ ದೊಡ್ಡವರು ಸಾಯ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಏನು? ಯಾಕಂದರೆ ನಮ್ಮ ದೇಶದಲ್ಲಿ ಲಸಿಕೆ ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತೀವಿ. ಯಾಕಂದರೆ ಮಕ್ಕಳ ಮೇಲೆ ಅದು ಹೆಚ್ಚಿನ ಎಫಿಷಿಯನ್ಸಿಯನ್ನು ತೋರಿಸಿಕೊಡ್ತದೆ. ಆ್ಯಂಡ್ ಮಕ್ಕಳಿಗೆ ನಾವು ಬಹಳ ಸಣ್ಣ ವಯಸ್ಸಿನಲ್ಲೇ ಆ್ಯಂಟಿಬಾಡೀಸನ್ನು ಜನರೇಟ್ ಮಾಡಿದಾಗ ಅವರು ಆರೋಗ್ಯಕರವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆದರೆ ಇನ್ನೊಂದು ಕಡೆ ನಾವು ಅಡಲ್ಟ್ ಪಾಪ್ಯುಲೇಷನಿಗೆ ಯಾವುದೇ ಒಂದು ರಿಸರ್ವೇಷನ್ಸ್ ಮಾಡದೇ ಇರುವಂತಹ ಕಾರಣಕ್ಕೆ ಅಡಲ್ಟ್ ಜನ ಸಾಯುವಂತಹ ಸಂಖ್ಯೆ ನ್ಯೂಮೋನಿಯಾದಿಂದ ಹೆಚ್ಚಾಗ್ತಾ ಇರುವಂತಹ ನಿಟ್ಟಿನಲ್ಲಿ ಇವತ್ತು ನ್ಯೂಮೋನಿಯಾಗೆ ಏನು ಸಣ್ಣವರಿದ್ದಾಗ ಅಡಲ್ಟ್ ಜನ ವ್ಯಾಕ್ಸಿನೇಷನ್ ತಗೊಂಡಿರ್ತಾರಲ್ಲ, ಅದಕ್ಕೆ ಬೂಸ್ಟರ್ ಡೋಸ್ ಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗಾದರೆ ದೇಶದಲ್ಲಿ ಅಡಲ್ಟ್ ಪಾಪ್ಯುಲೇಷನಿಗೆ ಯಾವೆಲ್ಲ ರೋಗಗಳಿಗೆ ಅನುಗುಣವಾಗಿ ವ್ಯಾಕ್ಸಿನೇಷನನ್ನು ಅವರು ಚಿಕ್ಕವರಾಗಿದ್ದಾಗ ನಾವು ಕೊಟ್ಟಿದ್ದೀವೋ ಅದನ್ನೇ ನಾವು ಮತ್ತೆ ದೊಡ್ಡವರಿಗೂ ಬೂಸ್ಟರ್ ಡೋಸ್ ಆಗಿ ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅಡಲ್ಟ್ ಪಾಪ್ಯುಲೇಷನಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದು ನಾವು ನೋಡಿದ್ವಿ. ಸೊ ಅದನ್ನು ನಾವು ಇಮ್ಯುನೈಸೇಷನ್ ಅಂತ ಕರಿಬಹುದು, ಅಥವಾ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ನ್ಯಾಷನಲ್ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಭಾರತದಲ್ಲಿ ಲಸಿಕೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದು ಟೆಕ್ನಿಕಲ್ ಗ್ರೂಪ್ ಇದೆ. ಈ ಟೆಕ್ನಿಕಲ್ ಗ್ರೂಪು ಸಹ ಯಾವುದೇ ಒಂದು ಅಡಲ್ಟ್ ವ್ಯಾಕ್ಸಿನೇಷನ್ನ ಬಗ್ಗೆ ಚರ್ಚೆ ಮಾಡಿದ್ದರೂ ಸಹ ಇದರ ಬಗ್ಗೆ ಪ್ರಾವಧಾನಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದಿಷ್ಟು ಪ್ರೈವೇಟ್ ಆರ್ಗನೈಸೇಷನ್ಗಳು ಈ ಒಂದು ಅಡಲ್ಟ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಮುಂದೆ ಸಾಗಿಸ್ಕೊಂಡು ಹೋಗ್ತಾ ಇದ್ದಾವೆ ಹೊರತು, ಬಟ್ ಇವು ಕೈಗೊಳ್ಳುವಂತಹ ಕ್ರಮಗಳು ಬಹಳ ಸಣ್ಣ ಮೊತ್ತದಲ್ಲಿ ಇರೋದ್ರಿಂದ ದೇಶದಲ್ಲಿ ಯಾವುದೇ ಒಂದು ಮಹತ್ತರ ಬದಲಾವಣೆಗೆ ಕಾರಣವಾಗೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಇವನ್ನೆಲ್ಲ ನೋಡಿದಾಗ ಅಡಲ್ಟ್ ವ್ಯಾಕ್ಸಿನೇಷನ್ ಪಾಲಿಸಿಯ ಬಗ್ಗೆ ನಾವು ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇವು ಎಲ್ಲವಲ್ಲ ಅಥವಾ ಇವೆಲ್ಲರ ನಡುವೆ ಪ್ರಪಂಚ ಮಟ್ಟದಲ್ಲಿ ಇಮ್ಯುನೈಸೇಷನ್ ಅಜೆಂಡಾ 2030 ಜಾರಿಗೆ ತರಲಾಗಿದೆ. ಈ ಇಮ್ಯುನೈಸೇಷನ್ ಅಜೆಂಡಾ 2030 ಅಡಿಯಲ್ಲಿ ಎಲ್ಲ ವಯಸ್ಸಿನ ಜನರಿಗೆ ವ್ಯಾಕ್ಸಿನೇಷನನ್ನು 2030 ಬಿಡುವು ಮಾಡಿಕೊಡ್ಬೇಕು ಅಥವಾ ಕೊಡಿಸಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಹಾಗಾದರೆ ನಾವು ಇವತ್ತು ದೇಶದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ, ಅಡಲ್ಟ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಅನ್ನುವಂತಹ ಪ್ರಶ್ನೆಗೆ ಮುಂದೆ ಅರ್ಥೈಸ್ಕೊಳ್ಳಬೇಕು. ಸೊ ಯಾಕೆ ಅಡಲ್ಟ್ ವ್ಯಾಕ್ಸಿನೇಷನ್ನ ಅವಶ್ಯಕತೆ ಇದೆ ಅನ್ನುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಿದ್ವಿ. ಹಾಗಾದರೆ ಏನು ಮಾಡುವ ಅವಶ್ಯಕತೆ ಇದೆ, ಈ ಒಂದು ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳಬೇಕು ಅಂದರೆ ಅನ್ನುವಂಥದ್ದನ್ನು ನೋಡೋಣ. ಈಗ ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ಜನರಿಗೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಹಾಗೂ ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಜನರಿಗೆ ಅಡಲ್ಟ್ ವ್ಯಾಕ್ಸಿನೇಷನ್ನಿಂದಾಗಿ ಯಾವ ರೀತಿ ನಾವು ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಾಗ ಅದರಿಂದಾಗಿ ಜನ ಮಾಹಿತಿಯನ್ನು ಪಡ್ಕೊಂಡು ಸರಿಯಾದ ಇನ್ಫಾರ್ಮೇಷನನ್ನು ಆಧರಿಸಿ ನಿರ್ಣಯವನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಅದರಿಂದಾಗಿ ಅವರು ಬೂಸ್ಟರ್ ಡೋಸ್ ಅಥವಾ ಬೇರೆ ವ್ಯಾಕ್ಸಿನೇಷನಿಗೆ ಮುಂದಾಗ್ತಾರೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಇನ್ನೂ ಹೆಚ್ಚಿನ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಭಾರತ ಸರ್ಕಾರ ಕೈಗೊಳ್ಳುವ ಅವಶ್ಯಕತೆ ಇದೆ. ದೇಶದಲ್ಲಿ ಎಲ್ಲ ವರ್ಗದ ಜನರಿಗೆ ಮಾಹಿತಿಯನ್ನು ತಿಳಿಸ್ಕೊಡಲು ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಏನೆಲ್ಲ ಕರಿಕ್ಯುಲಮ್ ಇದೆಯೋ ಅದರಲ್ಲಿ ಈ ಒಂದು ಅಡಲ್ಟ್ ವ್ಯಾಕ್ಸಿನೇಷನಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಅಥವಾ ಸಿಲೆಬಸನ್ನು ಹಾಕಿದ್ದಲ್ಲಿ ನಾವು ಎಲ್ಲ ವರ್ಗದ ಜನರಿಗೆ ಈ ಮಾಹಿತಿಯನ್ನು ತಲುಪಿಸಲು ಸಾಧ್ಯವಾಗುತ್ತದೆ. ಈ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದಲ್ಲಿ ಭಾರತ ಸರ್ಕಾರ ನ್ಯಾಷನಲ್ ಅಡಲ್ಟ್ ವ್ಯಾಕ್ಸಿನೇಷನ್ ಸ್ಟ್ರಾಟಜಿಯನ್ನು ಹೊರತರಲು ಸಾಧ್ಯವಾಗುತ್ತದೆ. ಆ ಸ್ಟ್ರಾಟಜಿಯನ್ನು ಆಧರಿಸಿ ದೇಶದಲ್ಲಿ ಹೇಗೆ ನಾವು ಪರಿಪೂರ್ಣವಾಗಿ ಈ ನ್ಯಾಷನಲ್ ಅಡಲ್ಟ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಯಾಕೆ ಮತ್ತು ಏನು ಅವಕಾಶಗಳು ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಕೊನೆಯ ಹಂತದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡೋಣ. ಸೊ
ಈ ಒಂದು ನ್ಯಾಷನಲ್ ಅಡಲ್ಟ್ ವ್ಯಾಕ್ಸಿನೇಷನ್ ಸ್ಟ್ರಾಟಜಿ ಏನಾದರೂ ಸಕ್ಸಸ್ಫುಲ್ ಆಗಬೇಕು ಅಂತಂತಂದರೆ 5 ಸ್ಟೆಪ್ಸ್ಗಳನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ನಾನು ಹೇಳಿದೆ, ದೇಶದಲ್ಲಿ ಲಸಿಕೆ ಅಭಿಯಾನಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಅಡ್ವೈಸರಿ ಟೆಕ್ನಿಕಲ್ ಗ್ರೂಪ್ ಆನ್ ವ್ಯಾಕ್ಸಿನೇಷನ್ ಇದೆ. ಇದು ಕೊಡ್ತಾ ಇರುವಂತಹ ಮಾಹಿತಿ ಅಥವಾ ಮಾಡ್ತಾ ಇರುವಂತಹ ಲಸಿಕಾ ಅಭಿಯಾನವನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಡಲ್ಟ್ಸಿಗೂ ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಎರಡನೇ ಹಂತದಲ್ಲಿ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್. ಈಗ ಮನುಷ್ಯನಿಗೆ ಬರುವಂತಹ ರೋಗಗಳನ್ನು ತಡೆಹಿಡಿಯಲು ಯಾವುದಾದರೂ ಲಸಿಕೆ ತಗೊಂಡ್ರೆ ಅನುಕೂಲವಾಗುತ್ತದೆ. ಸೊ ದೇಶದಲ್ಲಿ ಇರುವಂತಹ ಅಡಲ್ಟ್ ಪಾಪ್ಯುಲೇಷನ್ನಲ್ಲಿ ವ್ಯಾಕ್ಸಿನ್ಗೆ ಅನುಗುಣವಾಗಿ ರೋಗಗಳನ್ನು ತಡೆಹಿಡಿಯುವಂತಹ ಶಕ್ತಿ ಯಾವುದ್ಯಾವುದಿದೆ, ಆ ರೋಗಗಳನ್ನು ನಾವು ಸ್ಟಡಿ ಮಾಡೋದ್ರಿಂದ ನಾವು ವ್ಯಾಕ್ಸಿನನ್ನು ಜನರಿಗೆ ಕೊಡಲು ಸಾಧ್ಯವಾಗುತ್ತದೆ. ಬಟ್ ದೇಶದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಸರಿಯಾಗಿ ಇಲ್ಲದೇ ಇರೋ ಕಾರಣಕ್ಕೆ ನಾವು ಇದರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲು ಸಾಧ್ಯವಾಗ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ನ ಸರ್ವೇಲೆನ್ಸ್ ಮತ್ತು ಕೆಪಾಸಿಟಿಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಆವಾಗ ಯಾವೆಲ್ಲ ರೋಗಗಳು ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಮಾರಣಾಂತಿಕವಾಗಿದ್ದಾವೆ, ಯಾವುದಕ್ಕೆ ನಾವು ವ್ಯಾಕ್ಸಿನ್ ಕೊಡೋದ್ರಿಂದ ಜನರಿಗೆ ಕಾಪಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾಹಿತಿ ತಿಳಿದಿದ್ದಲ್ಲಿ ನಾವು ಈ ಒಂದು ಅಡಲ್ಟ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮಿಗೆ ಸಂಬಂಧಿಸಿದಂತೆ ಕ್ರಮವನ್ನು ಕೈಗೊಂಡಂತಾಗುತ್ತದೆ. ಮೂರನೇ ಹಂತದಲ್ಲಿ ರಿಸರ್ಚ್ ಆ್ಯಂಡ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸಶಕ್ತಗೊಳಿಸುವ ಅವಶ್ಯಕತೆ ಇದೆ. ಅವು ಸಶಕ್ತಗೊಂಡಂತಹ ಸಂದರ್ಭದಲ್ಲೇ ನಾವು ಇನ್ನೂ ಹೆಚ್ಚಿನ ರೋಗಗಳನ್ನು ಹೇಗೆ ತಡೆಹಿಡಿಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಕಲಿಯಲು ಸಾಧ್ಯವಾಗುತ್ತದೆ. ಇವೆಲ್ಲದರ ನಡುವೆ ಮುಖ್ಯವಾಗಿ ಭಾರತ ದೇಶದಲ್ಲಿ ನ್ಯಾಷನಲ್ ಅಡಲ್ಟ್ ವ್ಯಾಕ್ಸಿನೇಷನ್ ಪಾಲಿಸಿಯನ್ನು ಶುರು ಮಾಡುವ ಅವಶ್ಯಕತೆ ಇದೆ. ಈ ನ್ಯಾಷನಲ್ ಅಡಲ್ಟ್ ವ್ಯಾಕ್ಸಿನೇಷನ್ ಪಾಲಿಸಿಯನ್ನು ದೇಶದಲ್ಲಿ ಶುರು ಮಾಡಿದಂತಹ ಸಂದರ್ಭದಲ್ಲಿ ನಾವು ಪರಿಪೂರ್ಣವಾಗಿ ಒಂದಿಷ್ಟು ವರ್ಷಗಳಲ್ಲಿ ಸಶಕ್ತರಾದಂತಹ ಅಥವಾ ಎಂಪವರ್ಡ್ ಪಾಲಿಸಿಯನ್ನು ಸಮಾಜಕ್ಕೆ ಕೊಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ್ಯಂಡ್ ಆಪರೇಷನಲ್ ಲೆವೆಲನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಉದಾಹರಣೆಗೆ 2019ರಲ್ಲಿ ರೇಬಿಸ್ ರೋಗಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಲಸಿಕೆಗಳ ಶಾರ್ಟೇಜ್ ಇತ್ತು. ಆ ಒಂದು ಕಾರಣಕ್ಕೆ ಬಹಳಷ್ಟು ಜನರಿಗೆ ಇದರಿಂದಾಗಿ ಈ ರೋಗದಿಂದಾಗಿ ಹೊರಬರುವಂತಹ ಕಾರಣಗಳು ಅಥವಾ ಸಾವುಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಆ ಒಂದು ಕಾರಣಕ್ಕೆ ಆಪರೇಷನಲ್ ಲೆವೆಲನ್ನು ಭಾರತ ಸರ್ಕಾರ ಹೆಚ್ಚಿಸಿಕೊಳ್ಳಬೇಕು. ಆವಾಗ ಮಾತ್ರ ನಾವು ದೇಶದಲ್ಲಿ ಆಗ್ತಾ ಇರುವಂತಹ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸನ್ನು ತಡೆಹಿಡಿಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಕೊನೆಯಲ್ಲಿ ಪಾಲಿಸಿ ಮೇಕರ್ಸ್ ಇವತ್ತು ಕೋವಿಡ್-19 ಪ್ಯಾಂಡಮಿಕ್ ಒಂದು ಅಭೂತಪೂರ್ವ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಡಲ್ಟ್ ವ್ಯಾಕ್ಸಿನೇಷನ್ ಪಾಲಿಸಿಯ ಬಗ್ಗೆ ಜನರಲ್ಲಿ ಒಂದಷ್ಟು ಅರಿವು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ನ ಬರ್ಡನ್ ಇವತ್ತು ದೇಶದಲ್ಲಿ ಏನು ಹೆಚ್ಚಿದೆಯೋ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಹೆಚ್ಚು ಜನರಿಗೆ ತಿಳಿಸಿ ಇನ್ಫಾರ್ಮ್ಡ್ ಡಿಸಿಷನ್ ತಗೊಂಡು ಮುಂದಿನ ದಿನಗಳಲ್ಲಿ ವ್ಯಾಕ್ಸಿನ್ ಪ್ರಿವೆನ್ಸಿಬಲ್ ಡಿಸೀಸಸ್ನಿಂದಾಗಿ ಆಗುವಂತಹ ಸಾವುಗಳನ್ನು ತಡೆಹಿಡಿಯುವಂತಹ ಕಡೆಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಕಾಟ್ ಇನ್ ದ ಕ್ರಾಸ್ ಫೈರ್. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ನವೆಂಬರ್ 7ನೇ ತಾರೀಕು ಪಾಕಿಸ್ತಾನ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಏಜೆನ್ಸಿ ಭಾರತೀಯ ಮೀನುಗಾರರನ್ನು ಹೊಡೆದುಹಾಕಿರುವಂಥದ್ದು. ಈಗ ನೀವು ಗುಜರಾತ್ ರೀಜನ್ನ ಕಡೆಗೆ ನೋಡಿದಾಗ ನಾವು ಭಾರತೀಯ ಮ್ಯಾಪ್ನಲ್ಲಿ ಇಲ್ಲಿ ಸಿಂಧ್ ಮತ್ತು ಕಚ್ ಭಾಗವನ್ನು ನೋಡ್ತೀವಿ. ಈ ಸಿಂಧ್ ಮತ್ತು ಕಚ್ ಭಾಗದಲ್ಲಿ ಇರುವಂತಹ ನೀರು ಅರೇಬಿಯನ್ ಸಿ ಏನಿದೆಯಲ್ಲ, ಇಲ್ಲಿ ಮುಖ್ಯವಾಗಿ ಸರ್ ಕ್ರೀಕ್ ಲೈನನ್ನು ನಾವು ಕಾಣ್ತೀವಿ. ಏನಿದು ಸರ್ ಕ್ರೀಕ್ ಲೈನು ಆ್ಯಂಡ್ ಯಾಕೆ ಇದ್ರ ಬಗ್ಗೆ ಒಂದಿಷ್ಟು ವಿಷಯ ಇವತ್ತು ಚರ್ಚೆಯಲ್ಲಿದೆ ಅನ್ನುವಂಥದ್ದನ್ನು ಮುಂದಿನ ಹಂತದಲ್ಲಿ ನೋಡೋಣ. ಸೊ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳಿಗೆ ಸಂಬಂಧಿತವಾಗಿರುವಂತಹ ಕಾರಣಕ್ಕೆ ಇದು ನಮಗೆ UPSCಯಲ್ಲಿ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಈ ಒಂದು ಆರ್ಟಿಕಲ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರತೀಯ ಮೀನುಗಾರರಿಗೆ ಆಗ್ತಾ ಇರುವಂತಹ ಒಂದಿಷ್ಟು ಅನಾನುಕೂಲತೆಗಳು, ಪಾಕಿಸ್ತಾನದ ಎಷ್ಟೋ ಮೀನುಗಾರರು ಸಹ ಭಾರತೀಯ ಜೈಲಿನಲ್ಲಿ ಇರುವಂಥದ್ದು ಮುಖ್ಯವಾಗಿ ಈ ಬೌಂಡ್ರಿ ಡಿಸ್ಪ್ಯೂಟಿಂದಾಗಿ ಅನ್ನುವಂಥದ್ದು. ಈ ಬೌಂಡ್ರಿ ಡಿಸ್ಪ್ಯೂಟ್ ಅಂದರೆ ಏನಿದು ಬೌಂಡ್ರಿ ಡಿಸ್ಪ್ಯೂಟ್? ಇದನ್ನೇ ಸರ್ ಕ್ರೀಕ್ ಡಿಸ್ಪ್ಯೂಟ್ ಅಂತ ಕರೀತಾ ಇರುವಂಥದ್ದು. ಏನಿದು ಸರ್ ಕ್ರೀಕ್ ಡಿಸ್ಪ್ಯೂಟ್? ಭಾರತ ಮತ್ತು ಪಾಕಿಸ್ತಾನದ ನಡುವೆ 96 ಕಿಲೋಮೀಟರ್ಗಳ ಒಂದು ಸ್ಟ್ರಿಪ್ ಆಫ್ ವಾಟರ್ ಇದೆ. ಅದು ರನ್ ಆಫ್ ಕಚ್ ಮಾರ್ಷ್ಲ್ಯಾಂಡ್ ಅಂತಲೇ ಕರಿತೀವಿ. ಈ ಒಂದು ರನ್ ಆಫ್ ಕಚ್ ಮಾರ್ಷ್ಲ್ಯಾಂಡ್ ಹೋಗಿ ಅರೇಬಿಯನ್ ಸಿಯಲ್ಲಿ ಸೇರಿಕೊಳ್ಳುತ್ತದೆ. ಒಂದು ಕಡೆ ಸಿಂಧ್, ಇನ್ನೊಂದು ಕಡೆ ಕಚ್. ಭಾರತ ಸ್ವತಂತ್ರವಾಗೋದಕ್ಕಿಂತ ಮುನ್ನ ಕಚ್ ಭಾಗ ಅಥವಾ ಕಚ್ ಮತ್ತು ಸಿಂಧ್ ಎರಡೂ ಭಾಗವು
ಬಾಂಬೆ ಪ್ರೆಸಿಡೆನ್ಸಿ ರೀಜನಿಗೆ ಸೇರಿಕೊಂಡಿದ್ವು. ತದನಂತರ ಭಾರತ ಸ್ವಾತಂತ್ರ್ಯವನ್ನು ಪಡೆದ ನಂತರ ಸಿಂಧ್ ಭಾಗ ಪಾಕಿಸ್ತಾನಕ್ಕೆ ಹೋಯಿತು, ಕಚ್ ಭಾಗ ಭಾರತಕ್ಕೆ ಸೇರಿಕೊಳ್ತು. ಆದರೆ ಪಾಕಿಸ್ತಾನ ಹೇಳುವಂಥದ್ದು ಬಾಂಬೆ ಗವರ್ಮೆಂಟ್ ರೆಗ್ಯುಲೇಷನ್ 1914 ಅಡಿಯಲ್ಲಿ, ಬಾಂಬೆ ಗವರ್ಮೆಂಟ್ ರೆಗ್ಯುಲೇಷನ್ 1914 ಸಿಂಧ್ ಸರ್ಕಾರ ಮತ್ತು ರಾಜಾ ಮಹಾರಾಜಾ ಆಫ್ ಕಚ್ ನಡುವೆ ಆದಂತಹ ಅಗ್ರಿಮೆಂಟ್ನ ಪ್ರಕಾರ ಈ ಎರಡೂ ಭಾಗವು ಪಾಕಿಸ್ತಾನಕ್ಕೆ ಸೇರಿದ್ದು ಅನ್ನುವಂಥದ್ದು ಪಾಕಿಸ್ತಾನದ ಒಂದು ನಿಲುವಾಗಿರುತ್ತದೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ, ಅದರಲ್ಲೂ ಥೌಲೆಗ್ ಪ್ರಿನ್ಸಿಪಲ್ ಅಂತ ಕರಿತೀವಿ, ಥಾಲ್ವೆಗ್ ಪ್ರಿನ್ಸಿಪಲ್. ಈ ಒಂದು ಪ್ರಿನ್ಸಿಪಲ್ನಲ್ಲಿ ಯಾವುದಾದರೂ ನ್ಯಾವಿಗಬಲ್ ಓಷನ್ ಇದ್ದಾಗ ಅಥವಾ ನ್ಯಾವಿಗಬಲ್ ವಾಟರ್ ಇದ್ದಾಗ, ನ್ಯಾವಿಗಬಲ್ ಅಂತಂದರೆ ಆ ನೀರಿನಲ್ಲಿ ವ್ಯಾಪಾರ ವಹಿವಾಟು ಮಾಡಲು ಸಾಧ್ಯತೆ ಇದ್ದಾಗ ಅದರ ಮಿಡಲ್ನಲ್ಲಿ ನಾವು ಬೌಂಡ್ರಿ ಲೈನನ್ನು ಹಾಕಬೇಕು ಅನ್ನುವಂಥದ್ದು. ಈ ಒಂದು ಕಾರಣವನ್ನು ನೋಡಿದಾಗ ಕಚ್ ಮತ್ತು ಸಿಂಧ್ನ ನಡುವೆ ಇರುವಂತಹ ಭಾಗದಲ್ಲಿ ಭಾರತಕ್ಕೆ ಹೆಚ್ಚಿನ ಭಾಗ ಸಿಗುವ ಸಾಧ್ಯತೆಗಳು ಇದ್ದಾವೆ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸು ಸಹ ಭಾರತದ ಈ ಒಂದು ಥಾಲ್ವೆಗ್ ಪ್ರಿನ್ಸಿಪಲಿಗೆ ತನ್ನ ಸಪೋರ್ಟನ್ನು ಕೊಡ್ತಾ ಇರುವಂಥದ್ದು. ಸೊ ಈಗ ಸಿಂಧ್ ಮತ್ತು ಕಚ್ನ ನಡುವೆ ಇರುವಂತಹ ಆ 96 ಕಿಲೋಮೀಟರ್ನ ವಾಟರ್ ಸ್ಟ್ರಿಪ್ನ ಡಿಸ್ಪ್ಯೂಟ್ನ ನಾವು ಸರ್ ಕ್ರೀಕ್ ಡಿಸ್ಪ್ಯೂಟ್ ಅಂತ ಕರಿತಾ ಇದ್ದೀವಿ. ಸೊ ಏನು ಡಿಸ್ಪ್ಯೂಟ್ ಇದೆ ಪಾಕಿಸ್ತಾನ ಮತ್ತು ಭಾರತೀಯರ ನಡುವೆ ಅನ್ನುವಂಥದ್ದು ತಮಗೆ ಗೊತ್ತಾಗಿದೆ. ಸೊ ಭಾರತದ ಕಡೆಯಿಂದ ಮೀನುಗಾರರು ಬಹಳಷ್ಟು ಸರಿ ತಮ್ಮ ಮೀನಿನ ಚಟುವಟಿಕೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದವರು ಇಂಟರ್ನ್ಯಾಷನಲ್ ಬೌಂಡ್ರಿ ಕ್ರಾಸ್ ಮಾಡಿದ್ದೀರಾ ಅಂತ ಹೇಳಿ ಎತ್ತಕೊಂಡು ಹೋಗ್ತಾ ಇರುವಂಥದ್ದು, ಸಾವರಾಗ್ತಿರುವಂತಹ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಎರಡೂ ರಾಷ್ಟ್ರಗಳ ನಡುವೆ ಇರುವಂತಹ ಸಂಬಂಧಗಳಿಗೆ ಅನುಗುಣವಾಗಿ ಏನು ಪ್ರಿನ್ಸಿಪಲ್ಸ್ ಮತ್ತು ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ ಇದ್ದಾವೋ ಅದರ ವಿರೋಧವನ್ನು ಅಥವಾ ಅದನ್ನು ಮುರಿದು ಹಾಕ್ತಾ ಇದೆ ಸರ್ಕಾರ ಅಂತ ಚೇತರಿಕೆಯನ್ನು ಕೊಟ್ಟಿದೆ. ಈ ಸರ್ ಕ್ರೀಕ್ ಡಿಸ್ಪ್ಯೂಟ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದೆ? ಈ 96 ಕಿಲೋಮೀಟರ್ ಲೈನ್ ಇಷ್ಟೊಂದು ವಿವಾದಾತ್ಮಕ ಯಾಕಿದೆ? ಮೊದಲನೇದು, ಇದೊಂದು ಸ್ಟ್ರಾಟಜಿಕ್ ಲೊಕೇಶನ್ ಆಗಿರುತ್ತದೆ ಎರಡೂ ರಾಷ್ಟ್ರಗಳಿಗೆ ನೋಡಿದಾಗ. ಎರಡನೇ ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಫಿಶಿಂಗ್ ರಿಸೋರ್ಸಸ್ಗಳು ಇಲ್ಲಿ ಇರುವಂಥದ್ದು. ಅಂದರೆ ಏಷ್ಯಾದ ಲಾರ್ಜೆಸ್ಟ್ ಫಿಶಿಂಗ್ ಗ್ರೌಂಡ್ ಅಂತಲೇ ಇದನ್ನು ಕರೆಯಲಾಗುತ್ತದೆ. ಮತ್ತು ಇಲ್ಲಿ ಆಯಿಲ್ ಮತ್ತು ಗ್ಯಾಸ್ ಎಕ್ಸ್ಪ್ಲೋರೇಷನ್ಗಳು ಇನ್ನೂ ಅನ್ಟ್ಯಾಪ್ಡ್ ಇರೋದರಿಂದ ಇಲ್ಲಿ ಆರ್ಥಿಕ ಲಾಭವೂ ಸಹ ಇರುವಂತಹ ಕಾರಣಕ್ಕೆ ಪಾಕಿಸ್ತಾನ್ ತನ್ನ ಒಂದು ನಿಲುವನ್ನು ಇಲ್ಲಿ ಗಟ್ಟಿಪಡಿಸಿಕೊಳ್ಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗಾದರೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಎರಡೂ ರಾಷ್ಟ್ರಗಳು ಕೈಗೊಂಡೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ನೋಡಿದಾಗ 2007ರಲ್ಲಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ಒಂದು ಜಾಯಿಂಟ್ ಜುಡಿಷಿಯಲ್ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಈ ಜಾಯಿಂಟ್ ಜುಡಿಷಿಯಲ್ ಕಮಿಟಿಯಲ್ಲಿ ಒಟ್ಟು 8 ಜನ ಮೆಂಬರ್ ಇದ್ದರು. ಈ 8 ಜನ 4 ಜನ ಪಾಕಿಸ್ತಾನ ಕಡೆಯವರು ಹಾಗೂ 4 ಜನ ಭಾರತದ ಕಡೆಯವರು. ಇವರು ಸೇರ್ಕೊಂಡ್ಬಿಟ್ಟು ಎರಡೂ ರಾಷ್ಟ್ರಗಳ ನಡುವೆ ಇರುವಂತಹ ಮೀನುಗಾರರನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಮಾಡಲಾಗಿತ್ತು. ಬಟ್ 2013ರಿಂದ ಈ ಒಂದು ಪ್ರಾವಧಾನ ನಿಂತ್ಕೊಂಡು ಹೋಗ್ಬಿಟ್ಟಿದೆ, ಅಂದರೆ ಸ್ತಬ್ಧವಾಗಿದೆ. ಯಾವುದೇ ಒಂದು ಆ್ಯಕ್ಟಿವ್ ಕ್ರಮ ಇಲ್ಲಿ ಕೈಗೊಳ್ತಾ ಇಲ್ಲ. 2018ರಲ್ಲಿ ಇದನ್ನು ಮತ್ತೆ ಮರುಕಳಿಸಲು ಪ್ರಯತ್ನಗಳೇನೋ ನಡೆದುವ ಹೊರತು ಬಟ್ ಅದು ಸಹ ಫೇಲ್ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಒಟ್ಟಾರೆ ಎರಡೂ ರಾಷ್ಟ್ರಗಳ ನಡುವೆ ಇರುವಂತಹ ಈ ಒಂದು ವಿವಾದ ಸರಿಪಡಿಸಿಕೊಳ್ಳಲು ಇರುವಂಥದ್ದು ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ. ಬಟ್ ಅಂತಾರಾಷ್ಟ್ರೀಯ ಕಾನೂನನ್ನು ಪಾಕಿಸ್ತಾನ್ ತನ್ನ ಪರಿಗಣನೆಗೆ ತಗೊಳ್ಳದೇ ಇರುವಂತಹ ಕಾರಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಗ್ತಾ ಇರುವಂತಹ ಅನಾಹುತ ಸಾಮಾನ್ಯ ಜನರಿಗೆ, ಅದು ಪಾಕಿಸ್ತಾನ ಅಥವಾ ಭಾರತದ ಕಡೆಯವರಾಗಿರಬಹುದು, ಇವೆಲ್ಲದರ ನಡುವೆ ಬಹುಮುಖ್ಯವಾಗಿ ಹ್ಯುಮ್ಯಾನಿಟಿ, ಮಾನವ ವ್ಯಾಲ್ಯೂಸ್ಗಳನ್ನು ಅರ್ಥೈಸಿಕೊಂಡು ಎರಡೂ ರಾಷ್ಟ್ರಗಳು ಒಂದು ಒಪ್ಪಂದಕ್ಕೆ ಅಥವಾ ಒಂದು ಸೊಲ್ಯೂಷನಿಗೆ ಬಂದಂತಹ ಸಂದರ್ಭದಲ್ಲಿ ಸಮಾಜ ಮತ್ತು ಜನಾಂಗವನ್ನು ಕಾಪಾಡಲು ನಾವು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದನ್ನ ಕೊನೆಯ ಆರ್ಟಿಕಲ್ 3 ಶೇಡ್ಸ್ ಆಫ್ ಈಕ್ವಾಲಿಟಿ. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ GS ಪೇಪರ್ 4 ಎಥಿಕ್ಸಲ್ಲೂ ಸಹ ಬಹಳ ಇಂಪಾರ್ಟೆಂಟಿಗೆ ಯೂಸ್ ಆಗುತ್ತೆ ಮತ್ತು GS ಪೇಪರ್ 2 ಪಾಲಿಟಿಯಲ್ಲೂ ಸಹ ಒಂದಿಷ್ಟು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ. ಸೊ ಎಥಿಕ್ಸ್ನಲ್ಲಿ ಹೇಗೆ ಉಪಯೋಗವಾಗುತ್ತದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಅಥವಾ ವಿಷಯವನ್ನು ನಾವು ನೋಡಲು ಹೋದಾಗ ಈ ಆರ್ಟಿಕಲ್ನಲ್ಲಿ ಟೀಚರ್ ಮತ್ತು 3 ಸ್ಟೂಡೆಂಟ್ನ ಒಂದು ವಿಶ್ಲೇಷಣೆಯನ್ನು ಕೊಡಲಾಗಿದೆ. ಸೊ 3 ಸ್ಟೂಡೆಂಟ್ಸ್ಗಳು ಇಂಗ್ಲೀಷ್ ಟೀಚರ್ನ ಹತ್ರ ಪಾಠವನ್ನು ಹೇಳಿಸ್ಕೊಡಲು ಹೋದಾಗ ಮೊದಲನೇ ಸ್ಟೂಡೆಂಟು ಅವನಿಗೆ ಒಂದಿಷ್ಟು ಒಳ್ಳೆಯ ಇಂಗ್ಲೀಷ್ ಬರುತ್ತದೆ, ಮನೆಯಲ್ಲಿ ಇಂಗ್ಲೀಷ್ ಕಲಿಸೋರು ಇರ್ತಾರೆ. ಎರಡನೇ ಸ್ಟೂಡೆಂಟು ಮೀಡಿಯಮ್ ಇರ್ತಾನೆ,
ಮೂರನೇ ಸ್ಟೂಡೆಂಟು ಬಹಳ ಹಿಂದೆ ಉಳ್ಕೊಂಡಿರ್ತಾನೆ ಇಂಗ್ಲೀಷ್ನಲ್ಲಿ. ಆ ಒಂದು ಕಾರಣಕ್ಕೆ ಶಿಕ್ಷಕ ಮೊದಲನೇ ಸ್ಟೂಡೆಂಟಿಗೆ ಕೊಡಬೇಕಾದಂತಹ ಆದ್ಯತೆಯನ್ನು ಕಡಿಮೆ ಮಾಡಿ ಎರಡನೇ ಸ್ಟೂಡೆಂಟಿಗೆ ಒಂದಿಷ್ಟು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ, ಮೂರನೇ ಸ್ಟೂಡೆಂಟಿಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ. ಸೊ ದಟ್ ಇವರು ಮೂವರು ಇಂಗ್ಲೀಷ್ನಲ್ಲಿ ಉನ್ನತ ಅಥವಾ ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಿಸಲಿ ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಶಿಕ್ಷಕ ಮಾಡ್ತಾ ಇರುವಂಥದ್ದು ಈಕ್ವಾಲಿಟಿಯ ವಿರುದ್ಧವಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲ. ಯಾಕಂದರೆ ಮಕ್ಕಳ ಏನು ಲೆವೆಲ್ ಇದೆ ಅದನ್ನು ಸರಿಪಡಿಸಬೇಕು ಅಂತಂದರೆ ಯಾರಿಗೆ ಎಷ್ಟು ಹೆಚ್ಚಿನ ಅವಶ್ಯಕತೆ ಇದೆ ಅದನ್ನು ಕೊಡುವ ಪ್ರಾವಧಾನವನ್ನು ಶಿಕ್ಷಕರು ಮಾಡಲೇಬೇಕಾಗಿರುತ್ತದೆ. ಅದೇ ನಿಟ್ಟಿನಲ್ಲಿ ಕೇರಳ ಸರ್ಕಾರ ತಂದಿರುವಂತಹ ಸ್ಕಾಲರ್ಶಿಪ್ ಸ್ಕೀಮು ಸಹ ಇನ್ಇಕ್ವಾಲಿಟಿಯ ಒಂದು ಭಾಗವಾಗಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಯಾಕೆ ಈ ಆರ್ಟಿಕಲ್ ಇವತ್ತು ಡಿಸ್ಕಸ್ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ನೋಡಿದಾಗ 2015ರಲ್ಲಿ ಕೇರಳ ಸರ್ಕಾರ ಒಂದು ಎಕ್ಸಿಕ್ಯೂಟಿವ್ ಆರ್ಡರನ್ನು ಹೊರತಂದಿತ್ತು. ಆ ಎಕ್ಸಿಕ್ಯೂಟಿವ್ ಆರ್ಡರ್ನಲ್ಲಿ ಮೈನಾರಿಟಿ ಸ್ಕಾಲರ್ಶಿಪ್ನಲ್ಲಿ 80% ಭಾಗವನ್ನು ಮುಸ್ಲಿಂ ಸಮುದಾಯಕ್ಕೆ ಮತ್ತು 20% ಭಾಗವನ್ನು ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಮತ್ತು ಬೇರೆ ಮೈನಾರಿಟಿ ಕಮ್ಯುನಿಟಿಗಳಿಗೆ ಮೀಸಲಿಟ್ಟಿತ್ತು. ಈ ಒಂದು ಪ್ರಾವಧಾನದ ಅಡಿಯಲ್ಲಿ ಮಾಡಿದಂತಹ ವಿಭಜನೆ ಏನಿದೆಯಲ್ಲ ಇದು ಸರಿಯಲ್ಲ ಅನ್ನುವಂಥದ್ದು ಕೇರಳ ಹೈಕೋರ್ಟ್ನ ನಿಲುವಾಗಿತ್ತು. ಅಂದರೆ ಎಲ್ಲ ಮೈನಾರಿಟೀಸನ್ನು ತಾವು ಒಂದಾಗೆ ನೋಡಬೇಕು ಆ್ಯಂಡ್ ಮಾಡ್ತಾ ಇರುವಂತಹ ಅಲೊಕೇಶನ್ ಅಥವಾ ಸ್ಕಾಲರ್ಶಿಪ್ ಏನಿದೆಯಲ್ಲ ಅದು ಪಾಪ್ಯುಲೇಷನ್ನ ಶೇರ್ ಅನುಗುಣವಾಗಿ ಆಗಬೇಕೇ ಹೊರತು ಯಾವ ಒಂದು ಕಾರಣಕ್ಕೆ ಅಲ್ಲ ಅನ್ನುವಂಥದ್ದು. ಆದರೆ ಕೇರಳ ಸರ್ಕಾರ ಹೇಳ್ತಾ ಇರುವಂಥದ್ದು ತಾನು ಕೈಗೊಂಡಿರುವಂತಹ ಕ್ರಮ ಸಾಚಾರ್ ಕಮಿಟಿ ರಿಪೋರ್ಟ್ ಮತ್ತು ಕೇರಳ ಸರ್ಕಾರದ ಪಡನಾ ರಿಪೋರ್ಟ್ನ ಆಧಾರದ ಮೇಲಿದೆ. ಈ ಎರಡೂ ರಿಪೋರ್ಟ್ಗಳನ್ನು ನೋಡಿದಾಗ ಕೇರಳ ರಾಜ್ಯದಲ್ಲಿ ಮುಸ್ಲಿಂ ಜನಾಂಗದವರು ದಲಿತ್ ಮತ್ತು ಕ್ರಿಶ್ಚಿಯನ್ಸ್ನ ಅನುಗುಣವಾಗಿ ಬಹಳ ಹಿಂದೆ ಉಳ್ಕೊಂಡಿದ್ದಾರೆ. ಶೈಕ್ಷಣಿಕವಾಗಿ, ಕಾಲೇಜ್ ಎನ್ರೋಲ್ಮೆಂಟಲ್ಲಿ ಹಾಗೂ ಉದ್ಯೋಗಾವಕಾಶಗಳಲ್ಲೂ ಸಹ. ಸೊ ಮುಸ್ಲಿಂ ಜನಾಂಗದ ಜನರು ಬಹಳ ಹಿಂದೆ ಉಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಾವಧಾನಗಳನ್ನು ಮಾಡಿಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ನಿಲುವನ್ನು ಕೇರಳ ಸರ್ಕಾರ ತೋರಿಸ್ತಾ ಇರುವಂಥದ್ದು. ಸೊ ಯಾವುದೇ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತಂದರೆ ಸಾಮಾಜಿಕ ಅಸಮಾನತೆಯನ್ನು ಅರ್ಥೈಸಿಕೊಂಡಾಗ ಮಾತ್ರ ನಾವು ಸಮಾನತೆಯನ್ನು ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಕೇರಳ ಸರ್ಕಾರದ ನಿಲುವಾಗಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯವು BK ಪವಿತ್ರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್, ಈ ಒಂದು ಕೇಸನ್ನು 2019ರಲ್ಲಿ ಕೊಟ್ಟಂತಹ ತೀರ್ಪಿನ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದು ಸಮಾಜದಲ್ಲಿ ಸಮಾನತೆಯನ್ನು ನಾವು ಏನಾದರೂ ಸೃಷ್ಟಿಸಬೇಕು ಅಂತಂದರೆ ಮೊದಲನೇ ಹಂತದಲ್ಲಿ ಸಮಾಜದಲ್ಲಿ ಇರುವಂತಹ ಅಸಮಾನತೆಯನ್ನು ಅರ್ಥೈಸಿಕೊಂಡು ತದನಂತರ ಅದರಿಂದ ಹೊರಬರಲು ಪ್ರಯತ್ನಿಸಬೇಕು ಅನ್ನುವಂಥದ್ದು. ಸೊ ಎಷ್ಟು ಅಸಮಾನತೆ ಆ ಸಮಾಜದಲ್ಲಿ ಇದೆಯೋ ಅದನ್ನು ಹೊರತರದಾಗ ಮಾತ್ರ ನಾವು ಸಮಾನತೆಯನ್ನು ಎತ್ತಿ ಹಿಡಿದ ಹಾಗಾಗುತ್ತದೆ. ಅದೇ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಸಹ ಹೇಳಿರುವಂಥದ್ದು ಕಾಸ್ಟ್ ಸಿಸ್ಟಮ್ ಅನ್ನುವಂಥದ್ದು ಒಂದು ರೀತಿಯ ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂಥೇಳಿ. ಗ್ರೇಡೆಡ್ ಅಂತಂದರೆ ವಿಭಜನೆ ಮಾಡ್ತಾ ಇರುವಂಥದ್ದು. ಸೊ ಗ್ರೇಡ್ ವೈಸ್ ನಾವು ಡಿವೈಡ್ ಮಾಡುವಂಥದ್ದು ಕಾಸ್ಟ್ ಇನ್ಇಕ್ವಾಲಿಟಿ ಅಥವಾ ಕಾಸ್ಟ್ ಸಿಸ್ಟಮ್ ಅಂಥೇಳಿ. ಇದನ್ನು ನಾವು ಹೊರತರಬೇಕು ಅಂತಂದರೆ ಮೊದಲನೇ ಹಂತದಲ್ಲಿ ಇವರನ್ನು ಸಮಾನವಾಗಿ ತರುವ ಅವಶ್ಯಕತೆ ಇದೆ. ಇವರು ಸಮಾನವಾದಾಗ ಆಟೋಮೆಟಿಕಲಿ ಸಮಾಜದಲ್ಲಿ ನಾವು ಈಕ್ವಾಲಿಟಿಯನ್ನು ಕಾಣಲು ಸಾಧ್ಯವಾಗುತ್ತದೆ. ಸೊ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದು ಫಾರ್ ಈಕ್ವಾಲಿಟಿ ಟು ಬಿ ಟ್ರೂಲಿ ಎಫೆಕ್ಟಿವ್ ಆರ್ ಸಬ್ಸ್ಟ್ಯಾಂಟಿವ್ ದ ಪ್ರಿನ್ಸಿಪಲ್ ಮಸ್ಟ್ ರೆಕಗ್ನೈಸ್ ಎಕ್ಸಿಸ್ಟಿಂಗ್ ಇನ್ಇಕ್ವಾಲಿಟೀಸ್ ಇನ್ ಸೊಸೈಟಿ ಟು ಓವರ್ಕಮ್ ದೆಮ್. ಹಾಗೆ ಅಂಬೇಡ್ಕರ್ಸ್ ಅವರ ಇನ್ಸೈಟ್ ಪ್ರಕಾರ ಕಾಸ್ಟ್ ಸಿಸ್ಟಮ್ ಇಸ್ ಎ ಫಾರ್ಮ್ ಆಫ್ ಗ್ರೇಡೆಡ್ ಇನ್ಇಕ್ವಾಲಿಟಿ. ಇಫ್ ದೀಸ್ ಟೂ ಥಿಂಗ್ಸ್ ಇವೆರಡೂ ಸಹ ನಾವು ಪರಿಗಣನೆಗೆ ತಗೊಂಡಾಗ ಕೇರಳ ಹೈಕೋರ್ಟ್ ತಗೊಂಡಿರುವಂತಹ ಕ್ರಮದಲ್ಲಿ ಯಾವುದೇ ತಪ್ಪಿಲ್ಲ. ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿರುವಂತಹ ತೀರ್ಪಿನ ಅನುಗುಣವಾಗಿ ಕೇರಳ ಸರ್ಕಾರ ಮುಸ್ಲಿಂ ಕಮ್ಯುನಿಟಿ ಕೊಟ್ಟಿರುವಂತಹ ಎರಡೂ ರಿಪೋರ್ಟ್ಸ್ಗಳ ಅನುಗುಣವಾಗಿ ಹಿಂದೆ ಉಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಅವರ ಏಳಿಗೆಗೋಸ್ಕರ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇರುವಂಥದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ನುವಂಥದ್ದು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಸಮಾಜದಲ್ಲಿ ಸಮಾನತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಕೆಲಸವಾಗಿರುತ್ತದೆ. ಅದಕ್ಕೆ ಬೇಕಾಗಿರುವಂತಹ ಬದಲಾವಣೆಗಳನ್ನು ತಂದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಗೋಲನ್ನು ರೀಚ್ ಆಗಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ
ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.